ಓಂ ಶಾಂತಿ. ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾವು ಇದುವರೆಗೆ ಗೀತೆಯ ಅಧ್ಯಾಯದಲ್ಲಿ 15 ಅಧ್ಯಾಯಗಳನ್ನು ಮುಗಿಸಿದ್ದೀವಿ. ಅಂದರೆ ಈ 15 ಅಧ್ಯಾಯಗಳಲ್ಲಿಯೂ ಸಹಿತವಾಗಿ ನಮ್ಮ ಮನಸ್ಸಿನ ಸ್ಥಿತಿಯನ್ನು ಗೀತಾಚಾರ್ಯನಾಗಿರ್ತಕ್ಕಂತಹ ಭಗವಂತ ನಮಗೆ ತಿಳಿಸ್ಕೊಡ್ತಾ ಬರ್ತಿದ್ದಾನೆ. ಈ ಚಂಚಲವಾಗಿರ್ತಕ್ಕಂತಹ ಮನಸ್ಸೇನಿದೆ, ಇದು ವಿಶೇಷವಾಗಿ ಒತ್ತಡ ಮತ್ತು ಸೆಳೆತಗಳಿಂದ ಕೂಡಿರ್ತದೆ. ಹಾಗೆಯೇ ಸೈಕಾಲಜಿಕಲ್ ಡಿಸಾರ್ಡರ್ಸ್ ಅಂತೇಳಿ ನಾವು ಕರಿತೀವಿ. ಅಂದರೆ ಮಾನಸಿಕವಾಗಿರ್ತಕ್ಕಂಥ ಅಸ್ತವ್ಯಸ್ತತೆ ಅಂತೇಳಿ ಕರಿತೀವಿ. ಅಂದರೆ ಆವೇಗಗಳು ನಿಯಂತ್ರಣಕ್ಕೆ ಬರದೇ ಇರೋದು ಅಂತೇಳಿ ಕರಿತೀವಿ. ಅದಕ್ಕೆ ಉಪಾಯಗಳನ್ನು ಇದುವರೆಗೂ ಸಹಿತವಾಗಿ ತಿಳಿಸ್ಕೊಟ್ರು. ನಾವು ಹೇಗೆ ನಮ್ಮನ್ನು ನಾವು ಆತ್ಮ ಅಂತೇಳಿ ತಿಳ್ಕೊಳ್ಬೇಕು ಮತ್ತು ಆತ್ಮನು 2 ಹುಬ್ಬುಗಳ ನಡುವೆ ಪ್ರಕಾಶಿಸುತ್ತಿರುವ ಜ್ಯೋತಿ ಅಂತೇಳಿ ತಿಳ್ಕೊಳ್ಬೇಕು ಮತ್ತು ಪರಮಧಾಮದಲ್ಲಿರ್ತಕ್ಕಂಥ ಪರಮಾತ್ಮ ಜ್ಯೋತಿ ಸ್ವರೂಪ ಅಂತೇಳಿ ತಿಳ್ಕೊಳ್ಬೇಕು. ಹಾಗೆಯೇ ಪರಮಾತ್ಮನನ್ನು ನಾವು ನೆನಪು ಮಾಡೋದರಿಂದ ನಮ್ಮಲ್ಲಿ ಏನು ಬದಲಾವಣೆ ಆಗ್ತದೆ, ಅಥವಾ ಇಡೀ ಜಗತ್ತಿನಲ್ಲಿ ನಾವು 700ಕ್ಕಿಂತ ಹೆಚ್ಚು ಕೋಟಿ ಮನುಷ್ಯರು ಇದ್ದಾರೆ. ಸೊ ಇವರೆಲ್ಲರನ್ನೂ ಸಹಿತ ನಾವು 2 ವರ್ಗಗಳಾಗಿ ವಿಂಗಡಿಸ್ಬೋದು ಅಂಥೇಳಿ ದೈವಾಸುರ ಸಂಪದ್ವಿಭಾಗ ಯೋಗದಲ್ಲಿ ತಿಳಿಸ್ಕೊಡ್ಲಾಗ್ತದೆ. ಇಲ್ಲಿ ವಿಶೇಷವಾಗಿ ದೈವ ಮತ್ತು ಅಸುರ, ಅಂದರೆ ಇಲ್ಲಿ ಸಾಮಾನ್ಯವಾಗಿ ಗುಡ್ ಆ್ಯಂಡ್ ಈವಿಲ್ ಅಂತೇಳಿ ನಾವು ಕರಿತೀವಿ, ಅಥವಾ ಒಳಿತು ಮತ್ತು ಕೆಡುಕು ಅಂತೇಳಿ ಕರಿತೀವಿ, ಅಥವಾ ಒಳ್ಳೆಯ ಮನುಷ್ಯರು ಅಥವಾ ಕೆಟ್ಟ ಮನುಷ್ಯರು ಅಂತೇಳಿ ನಾವು ಕರಿತೀವಿ. ಅದನ್ನೇ ಭಗವದ್ಗೀತೆಯಲ್ಲಿ ಇಲ್ಲಿ ಅಸುರಿ ಮತ್ತು ದೈವಿ ಅಂತೇಳಿ 2 ವಿಭಾಗವನ್ನು ಮಾಡಲಾಗ್ತದೆ. ಅಂದರೆ ದೈವಿ ಸಂಪತ್ತನ್ನು ಹೊಂದಿರತಕ್ಕಂಥ ಮನುಷ್ಯರಾಗಿರ್ತಾರೆ, ಹಾಗೆಯೇ ಅಸುರಿ ಸಂಪತ್ತನ್ನು ಹೊಂದಿರತಕ್ಕಂಥ ಮನುಷ್ಯರಾಗಿರ್ತಾರೆ. ಇಲ್ಲಿ ಸಂಪತ್ತು ಅಂತ ಹೇಳಿದರೆ ಸಾಮರ್ಥ್ಯ, ಶಕ್ತಿ ಅಂತೇಳಿ ಕರೀಲಾಗ್ತದೆ. ಅಂದರೆ ದೈವಿ ಶಕ್ತಿಯನ್ನು ಹೊಂದಿರತಕ್ಕಂಥವರು ಇವರು ವಿಶೇಷವಾಗಿ ಆತ್ಮಶಕ್ತಿಯನ್ನು ಹೊಂದಿರ್ತಾರೆ, ಅಥವಾ ಆತ್ಮ ಅಂತ ಹೇಳಿದರೆ ಸ್ಪಿರಿಚುವಲ್ ಎನರ್ಜಿ ಅಂತೇಳಿ ಕರೆಯಲಾಗ್ತದೆ. ಅಂದರೆ ಸಾತ್ವಿಕವಾಗಿರ್ತಕ್ಕಂತಹ ಭಾವನೆಗಳಿಂದ ಸಾತ್ವಿಕವಾಗಿರ್ತಕ್ಕಂಥ ಶಕ್ತಿಯನ್ನು ಈ ಸ್ಪಿರಿಚುವಲ್ ಎನರ್ಜಿ ಆತ್ಮನು ಹೊಂದಿರ್ತದೆ ಅಂಥೇಳಿ. ಹಾಗಾಗಿ ಈ ದೈವಿ ಸಂಪತ್ತನ್ನು ಹೊಂದಿರೋ, ಸಂಪತ್ತು ಅಂದ್ರೇ ಮೌಲ್ಯ ಅಂತೇಳಿ ನಾವು ಕರಿತೀವಿ. ದೈವಿ ಸಂಪತ್ತನ್ನು ಹೊಂದಿರತಕ್ಕಂಥ ಮನುಷ್ಯರ ಗುಣಗಳೇನು ಅನ್ನೋದನ್ನು ಇಲ್ಲಿ ವಿವರಿಸ್ತಾನೆ. ಅಂದರೆ ನಾವು ಅಂತಹ ದೈವಿ ಸಂಪತ್ತನ್ನು ಹೊಂದಿರತಕ್ಕಂಥ ಮನುಷ್ಯರಾಗಬೇಕು ಅಂತ ಹೇಳಿದರೆ, ಇಲ್ಲಿ ವಿಶೇಷವಾಗಿ ಭಗವದ್ಗೀತೆಯಲ್ಲಿ ತಿಳಿಸ್ಕೊಡೋದೇನಂತ ಹೇಳಿದರೆ, ಇಲ್ಲಿ ನಾವು ಆಧ್ಯಾತ್ಮವನ್ನು ತಿಳಿದುಕೊಳ್ಳೋದ್ರಿಂದ ನಮ್ಮ ಮನಸ್ಥಿತಿಯನ್ನು ಅಥವಾ ನಮ್ಮ ದುರ್ಬಲತೆಗಳನ್ನು ಜಾಗೃತಗೊಳಿಸೋದಲ್ಲ, ನಮ್ಮಲ್ಲಿರುವ ಶಕ್ತಿಯನ್ನು ಜಾಗೃತಗೊಳಿಸೋದು, ಹಾಗೆ ನಮ್ಮಲ್ಲಿರುವ ಸಾಮರ್ಥ್ಯಗಳಿಗೆ ಪುನಶ್ಚೇತನವನ್ನು ಕೊಡ್ತಕ್ಕಂಥದ್ದು, ನಮ್ಮ ಅಂತರಂಗದ ಅಂತರ್ಗತದಲ್ಲಿ ಅಡಗಿರುವ ಅಮೂಲ್ಯವಾಗಿರ್ತಕ್ಕಂತಹ ಸಾಮರ್ಥ್ಯವನ್ನು ಮತ್ತೆ ಪುನಶ್ಚೇತನಗೊಳಿಸ್ತಕ್ಕಂತಹ ಕಾರ್ಯವನ್ನೇ ದೈವಿ ಸಂಪತ್ತು ಅಂತೇಳಿ ಕರೆಯಲಾಗ್ತದೆ. ಇಲ್ಲಿ ದೈವಿ ಸಂಪತ್ತು ಅಂತ ಹೇಳಿದಾಗ ಒಬ್ಬ ವ್ಯಕ್ತಿ ಸಕಲ ಜೀವಾತ್ಮರುಗಳ ಬಗ್ಗೆ ಲೇಸನ ಬಯಸ್ತಕ್ಕಂಥವನು. ಅಂದರೆ ಎಲ್ಲ ಜೀವಿಗಳು, ಈ ಜಗತ್ತಿನಲ್ಲಿರ್ತಕ್ಕಂತಹ ಜೀವಿಗಳನ್ನು ಸಮತ್ವ ಭಾವದಿಂದ, ಸಮತ್ವಂ ಪ್ರಮುಚ್ಯತೆ ಅಂತೇಳಿ ಕರಿತೀವಿ. ಅಂದರೆ ಯೋಗ ನಮಗೇನನ್ನು ಕಳಿಸ್ತದೆ, ಸಮತ್ವಂ ಪ್ರಮುಚ್ಯತೆ. ಹಾಗೆಯೇ ಯೋಗತು ಕರ್ಮಸು ಕೌಶಲ ಅಂತೇಳಿ ಕರಿತೀವಿ. ಯೋಗ ಮನುಷ್ಯನಿಗೆ ಕೌಶಲ್ಯವನ್ನು ಕಲಿಸ್ಕೊಡ್ತದೆ. ಈ ಎರಡನ್ನೂ ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಮನಸ್ಸು ಸಮಸ್ಥಿತಿಗೆ ಒಳಪಡ್ತದೆ, ಯಾವುದೇ ಆವೇಗಗಳು ನಮಗೆ ಇರೋದಿಲ್ಲ. ಜೊತೆಯಲ್ಲಿ ಆವೇಗಗಳಿಲ್ಲ ಅಂತ ಹೇಳಿದರೆ ಇಂದ್ರಿಯಗಳು ನಮ್ಮ ಹಿಡಿತದಲ್ಲಿರ್ತದೆ ಅಂಥೇಳಿ. ಅಂದರೆ ಇಂದ್ರಿಯಗಳು ಯಾವುದೇ ರೀತಿಯಲ್ಲಿ ಆತ್ಮನ ಮೇಲೆ ನಕಾರಾತ್ಮಕವಾಗಿರ್ತಕ್ಕಂಥ ಪರಿಣಾಮವನ್ನು ಬೀರೋದಿಲ್ಲ. ಅದನ್ನೇ ಸ್ವರಾಜ್ಯ ಅಧಿಕಾರಿ ಅಂತೇಳಿ ಭಗವಂತ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ತಿಳಿಸ್ಕೊಡ್ತಾರೆ. ಅಂದರೆ ಇಲ್ಲಿ ಸ್ವರಾಜ್ಯ ಅಧಿಕಾರಿ ಅಂತಂದರೆ ನಮ್ಮ ಇಂದ್ರಿಯಗಳ ಮೇಲೆ ನಾವು ವಿಜಯವನ್ನು ಸಾಧಿಸ್ತಕ್ಕಂಥದ್ದು. ಅಂದರೆ ಇಂದ್ರಿಯಗಳು ಹೇಳಿದಾಗೆ ಕೇಳದೆ, ನಾವು ಹೇಳಿದಾಗೆ, ಅಂದರೆ ಆತ್ಮನು ಹೇಳಿದಾಗೆ ಶರೀರದ ಎಲ್ಲ ಅಂಗಗಳು ಸಹಿತವಾಗಿ ಆಜ್ಞಾಕಾರಿಗಳಾಗಿ ವರ್ತಿಸಬೇಕಾಗ್ತದೆ. ಹಾಗೆಯೇ ನಮ್ಮ ಮನಸ್ಸು, ಬುದ್ಧಿ ಮತ್ತು ಸಂಸ್ಕಾರ ಇವುಗಳು ಸಹಿತವಾಗಿ ನಾವು ಆಲೋಚನೆ ಮಾಡಿದಂತೆ, ವಿವೇಚನೆ ಮಾಡಿದಂತೆ ನಮ್ಮ ಸಂಸ್ಕಾರವೂ ಸಹಿತ ನಮಗೆ ಸಹಕಾರವನ್ನು ಕೊಡಬೇಕಾಗ್ತದೆ. ಹೀಗೆ ಒಬ್ಬ ವ್ಯಕ್ತಿಯಾಗಿರ್ತಕ್ಕಂಥವನು, ಒಬ್ಬ ಲೀಡರ್ ಅಂತ ಹೇಳಿದರೆ ಒಬ್ಬ ಪ್ರಮುಖ ನಾಯಕನನ್ನಾಗಿ ರೂಪಿಸ್ತಕ್ಕಂತಹ ಒಂದು ಜ್ಞಾನವನ್ನು ಈ ಗೀತಾ ಜ್ಞಾನ ಕೊಡ್ತದೆ. ಹಾಗಾಗಿ ಅರ್ಜುನನಿಗೇನಾಗಿತ್ತು, ಅವನ ಅಂತರಂಗದಲ್ಲಿ ಸಾಕಷ್ಟು ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಅನೇಕ ಯುದ್ಧಗಳನ್ನು ಗೆದ್ದಂಥವನು. ಹಾಗಾಗಿ ಆತ್ಮನ ಅಂತರ್ಗತದಲ್ಲಿ ಈಗೇನಾಗಿದೆ ಅಂತ ಹೇಳಿದರೆ ಅವನ ಆಲೋಚನೆಗಳು, ಅದಕ್ಕೋಸ್ಕರವಾಗಿ ಹೇಳಲಾಗ್ತದೆ ಐಡಿಯಾಸ್ ರೂಲ್ ದಿ ವರ್ಲ್ಡ್ ಆ್ಯಂಡ್ ಆಲ್ಸೋ ಐಡಿಯಾಸ್ ರೂಲ್ ದಿ ಹ್ಯೂಮನ್ ಬೀಯಿಂಗ್ ಆ್ಯಂಡ್ ಸೋಲ್ ಅಂತೇಳಿ. ಅಂದರೆ ವಿಚಾರಗಳೇ ಅಥವಾ ಸಂಕಲ್ಪಗಳೇ ಅಥವಾ ಭಾವನೆಗಳೇ
ಮನುಷ್ಯನ ಸಾಮರ್ಥ್ಯ ಮತ್ತು ದೌರ್ಬಲ್ಯಕ್ಕೆ ಕಾರಣ ಆಗಿರ್ತದೆ ಅಂತೇಳಿ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಅಂದರೆ ನಾವು ಎಂತಹ ವಿಚಾರಗಳನ್ನು ಕೇಳ್ತಾ ಹೋಗ್ತೀವೋ ಮನಸ್ಸು ಅಂಥದ್ದೇ ರೀತಿಯಾಗಿರ್ತಕ್ಕಂತಹ ಸಾಮರ್ಥ್ಯಗಳನ್ನು ಅಥವಾ ದುರ್ಬಲತೆಗಳನ್ನು ಹೊರಹೊಮ್ಮಿಸ್ತಾ ಇರ್ತದೆ ಅಥವಾ ಪುನಶ್ಚೇತನವನ್ನು ಕೊಡ್ತಾ ಇರ್ತದೆ. ಹಾಗಾಗಿ ನಮ್ಮಲ್ಲಿರ್ತಕ್ಕಂತಹ ಸಂಪತ್ತೇನಿದೆ, ದೈವಿ ಸಂಪತ್ತೇನಿದೆ, ಅದು ನಮಗೆ ವಿಶೇಷವಾಗಿ ಅದನ್ನು ಜಾಗೃತಗೊಳಿಸ್ಕೊಳ್ತಕ್ಕಂಥ ಕ್ರಿಯೆಯನ್ನು ಮಾಡಬೇಕು ಅಂಥೇಳಿ. ಅಂದರೆ ನಮ್ಮಲ್ಲಿ ಕೌಶಲ್ಯ, ಅಂದರೆ ಯೋಗತು ಕರ್ಮಸು ಕೌಶಲಃ ಅಂಥೇಳಿ. ಯೋಗ ನಮಗೇನನ್ನು ಕಲಿಸ್ಕೊಡ್ಬೇಕಾಗ್ತದೆ ಅಂದರೆ ಆತ್ಮನ ಅಂತರಂಗದಲ್ಲಿರ್ತಕ್ಕಂತಹ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಾಮರ್ಥ್ಯ ಇರ್ಬೋದು, ಅದು ಆತ್ಮನ ಅಂತರಂಗದಲ್ಲಿ ಸಂಕಲ್ಪ ಶಕ್ತಿ ಇರ್ಬೋದು, ಭಾವನೆಗಳ ಶಕ್ತಿ ಇರ್ಬೋದು, ಅಥವಾ ನಮಗೆ ಇಡೀ ಜಗತ್ತನ್ನು ಸಮತ್ವ ಭಾವದಿಂದ ನೋಡ್ತಕ್ಕಂಥದ್ದು ಇರ್ಬೋದು, ಅಥವಾ ನಾವು ಇಡೀ ಜಗತ್ತಿನ ಸರ್ವ ಮನುಷ್ಯರಿಗೂ ಸಹಿತವಾಗಿ ಸುಖವನ್ನು ಕೊಡ್ತಕ್ಕಂತಹ ಅಥವಾ ಸಕಾರಾತ್ಮಕವಾಗಿ ಚಿಂತನೆ ಮಾಡ್ತಕ್ಕಂಥ ಭಾವನೆಗಳಿರ್ಬೋದು, ಅಥವಾ ನಮ್ಮ ಮಾತುಗಳಿರ್ಬೋದು, ಕರ್ಮ ಇರ್ಬೋದು, ಅಥವಾ ನಮ್ಮ ವೈರಾಗ್ಯ, ತಪಸ್ಸು ಎಲ್ಲವೂ ಸಹಿತವಾಗಿ ದೈವಿ ಶಕ್ತಿಯನ್ನು ಹೊಂದಿರಬೇಕಾಗ್ತದೆ ಅಂಥೇಳಿ. ಅಂದರೆ ನಮ್ಮ ಮನಸ್ಸು ನಮ್ಮ ನಿಯಂತ್ರಣದಲ್ಲಿರಬೇಕು. ಅಂದರೆ ನಾವು ಕೆಲವು ಸಾರಿ ಹೇಳ್ತೀವಿ, ನೋಡಿ ನಾನು ಈ ರೀತಿ ಯೋಚನೆ ಮಾಡಿದ್ದೆ, ನನ್ನ ಕೈಯಲ್ಲಿ ಅದನ್ನು ಮಾಡಲಿಕ್ಕಾಗಲಿಲ್ಲ ಅಂಥೇಳಿ. ಅಂದರೆ ಆಲೋಚನೆ ಮಾಡ್ತೀವಿ, ಆದರೆ ಕರ್ಮದಲ್ಲಿ ತರಬೇಕಾದ್ರೆ ನಮಗೆ ದುರ್ಬಲತೆ ನಮ್ಮನ್ನು ಕಾಡ್ತದೆ. ಆದರೆ ದೈವಿ ಸಂಪತ್ತುಳ್ಳಂತಹ ವ್ಯಕ್ತಿ ಯೋಚಿಸುತ್ತಾನೆಯೋ ಅದರಂತೆ ಮಾತನಾಡ್ತಾನೆ, ಮಾತನಾಡಿದಂತೆ ಕರ್ಮದಲ್ಲಿ ಬರ್ತಾನೆ. ಈ ಮೂರೂ ಸಹಿತವಾಗಿ ಹೊಂದಾಣಿಕೆಯನ್ನು ಪಡೆದಿರ್ತದೆ. ಮಾತು, ಕರ್ಮ ಮತ್ತು ಆಲೋಚನೆ, ಇದರಲ್ಲಿ ವ್ಯತ್ಯಾಸಗಳು ಇರೋದಿಲ್ಲ. ಅಂತರಂಗ ಶುದ್ಧಿ ಮತ್ತು ಬಹಿರಂಗ ಶುದ್ಧಿ ಅಂತೇಳಿ ನಾವು ಕರೆಯಲಾಗ್ತದೆ. ಆದರೆ ಇದಕ್ಕೆ ಶೌಚ ಎನ್ನುವ ಶಬ್ದವನ್ನು ಗೀತೆಯಲ್ಲಿ ಬಳಸಲಾಗ್ತದೆ. ಅಂದರೆ ಶಾರೀರಿಕ ಪರಿಶುದ್ಧತೆಯು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಅಂಥೇಳಿ. ಅಂದರೆ ಪ್ರತಿನಿತ್ಯ ಸ್ನಾನ ಮಾಡ್ತಕ್ಕಂಥದ್ದು ಇರ್ಬೋದು, ಅಥವಾ ಶೌಚಕ್ಕೆ ಹೋದಾಗ ಸ್ನಾನ ಮಾಡ್ತಕ್ಕಂಥದ್ದು ಇರ್ಬೋದು, ಅಥವಾ ನಮ್ಮ ಪರಿಸರದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ತಕ್ಕಂಥದ್ದು ಇರ್ಬೋದು, ಅಥವಾ ನಮ್ಮ ಆಹಾರ ತಯಾರಿಕೆಯಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋದು. ಒಟ್ಟಾರೆಯಾಗಿ ಈ ಶುಚಿತ್ವವೇ ದೈವತ್ವ ಅಂತೇಳಿ ಕರೀತದೆ. ಅಂದರೆ ಕ್ಲೀನ್ಲಿನೆಸ್ ಈಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ ಅಂತೇಳಿ ನಾವು ಕರಿತೀವಿ. ಹಾಗಾಗಿ ಶುಚಿತ್ವಕ್ಕೂ ಸಹಿತವಾಗಿ ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಪ್ರಾಧಾನ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅಂದರೆ ಮನಸ್ಸಿನ ಪರಿಶುದ್ಧತೆ, ಅಂದರೆ ಮನಸ್ಸಿನಲ್ಲಿ ಯಾವುದೇ ವಿಕಲ್ಪಗಳಿರೋದಿಲ್ಲ, ವ್ಯರ್ಥ ಇರೋದಿಲ್ಲ. ಹಾಗೆಯೇ ಇಲ್ಲಿ ಯಾವುದೇ ವಿಕಾರಗಳು ಇಲ್ಲದೇ ಇರತಕ್ಕಂತಹ, ದುರ್ಬಲತೆಗಳು ಇಲ್ಲದೇ ಇರತಕ್ಕಂಥ ಒಂದು ಸಾಮರ್ಥ್ಯ, ಶಕ್ತಿಯ ಜೊತೆಗೆ ಅವನಿಗೆ ಆಲೋಚಿಸುವ, ವಿವೇಚಿಸುವ ಮತ್ತು ಶೌರ್ಯವನ್ನು ಪ್ರದರ್ಶನ ಮಾಡ್ತಕ್ಕಂತಹ, ಸಾಮರ್ಥ್ಯವನ್ನು ಪ್ರದರ್ಶನ ಮಾಡ್ತಕ್ಕಂತಹ, ರಚನಾತ್ಮಕವಾಗಿ ಆಲೋಚನೆ ಮಾಡ್ತಕ್ಕಂತಹ, ಹಾಗೆಯೇ ಪಾಸಿಬಿಲಿಟಿ ಆ್ಯಂಡ್ ಪ್ರಬಬಿಲಿಟಿ ಥಿಂಕಿಂಗ್ ಆ್ಯಂಡ್ ಆ್ಯಕ್ಟಿವ್ ಥಿಂಕಿಂಗ್ ಅಂತೇಳಿ ಕರಿತೀವಿ. ಅಂದರೆ ಪಾಸಿಬಿಲಿಟಿ ಆ್ಯಂಡ್ ಪ್ರಬಬಿಲಿಟಿ, ಅಂದರೆ ಪಾಸಿಬಿಲಿಟಿ ಅಂದರೆ ಕಾರ್ಯ ಸಾಧ್ಯವಾಗಿರ್ತಕ್ಕಂಥ. ಈಗ ನಮ್ಮ ಮುಂದೆ ಅನೇಕ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಬರ್ತದೆ. ಆದರೆ ಈ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ನಾವು ದುರ್ಬಲರಾಗ್ಬಿಡ್ತೀವಿ, ಅಥವಾ ನಾವೆಲ್ಲೋ ಒಂದು ಕಡೆಯಲ್ಲಿ ಮನಸ್ಸು ಹಿಂಜರಿತದೆ. ಆದರೆ ಗೀತಾಚಾರ್ಯನಾಗಿರ್ತಕ್ಕಂಥ ಭಗವಂತ ಇಲ್ಲಿ ಏನು ತಿಳಿಸ್ಕೊಡ್ತಾನೆ ಅಂದರೆ, ಯಾವುದೇ ಕಾರಣಕ್ಕೂ ದೈವಿ ಸಂಪತ್ತುಳ್ಳಂಥ ವ್ಯಕ್ತಿ ಹಿಂಜರಿಯೋದಿಲ್ಲ. ಅವನು ತನ್ನ ಸಾಮರ್ಥ್ಯದ ಜೊತೆಗೆ ಉಪಾಯಗಳನ್ನು ಹುಡುಕ್ತಾನೆ. ಸಮಸ್ಯೆ ಬಂದಾಗ ಅದನ್ನು ಹೇಗೆ ಬಗೆಹರಿಸ್ಕೊಳ್ಬೇಕು ಅಂತೇಳಿ ಯೋಚನೆ ಮಾಡ್ತಾನೆ ಹೊರತು ಇದು ಯಾಕೆ, ಹೇಗೆ ಅಂತಕ್ಕಂಥ ಪ್ರಶ್ನೆಗಳು ಅವನನ್ನು ಕಾಡೋದಿಲ್ಲ. ಹಾಗಾಗಿ ಈ ದುರ್ಬಲತೆಗಳಿಂದ ಹೊರಗಡೆ ಬರಬೇಕಾಗ್ತದೆ. ದಾನ, ಇಲ್ಲಿ ದಾನವನ್ನೂ ಸಹಿತವಾಗಿ ದೈವಿ ಸಂಪತ್ತುಳ್ಳಂಥ ವ್ಯಕ್ತಿ, ಅದು ನಮ್ಮ ಮನಸ್ಸಿನ ದಾನವಿರ್ಬೋದು, ಸ್ಥೂಲ ವಸ್ತುಗಳ ದಾನ ಇರ್ಬೋದು, ಅಥವಾ ನಾವು ಇನ್ನೊಬ್ಬರಿಗೆ ಜ್ಞಾನ ದಾನವಿರ್ಬೋದು, ಅಥವಾ ಇನ್ನೊಬ್ಬರ ವ್ಯಕ್ತಿತ್ವವನ್ನು ರೂಪಿಸ್ತಕ್ಕಂಥದ್ದಿರ್ಬೋದು. ಇವೆಲ್ಲವನ್ನೂ ಸೇರಿಸಿ ಅದರಲ್ಲಿ ವಿವರಿಸಲಾಗ್ತದೆ. ಈಗ ದೈವಿ ಸಂಪತ್ತುಳ್ಳಂಥ ವ್ಯಕ್ತಿ ಅವನು ಅಹಿಂಸಾ ಪರಮೋಧರ್ಮಿಯಾಗಿರ್ತಾನೆ. ಹಾಗೆಯೇ ಯಾವ ವ್ಯಕ್ತಿಗಳಿಗೂ ಸಹಿತವಾಗಿ ದುಃಖವನ್ನು ಕೊಡೋದಿಲ್ಲ, ದುಃಖವನ್ನು ಪಡೆಯೋದಿಲ್ಲ, ಮತ್ತು ಅನೇಕ ರೀತಿಯಾಗಿರ್ತಕ್ಕಂಥ ಶಕ್ತಿಗಳನ್ನು ಅವನು ಹೊಂದಿರ್ತಾನೆ. ಹಾಗೆಯೇ ಇದರಲ್ಲಿ ಇನ್ನೊಂದು ಭಾಗ ಅಂತ ಹೇಳಿದರೆ ಅಸುರಿ ಸಂಪತ್ತು. ಇಲ್ಲಿ ಅಸುರಿ ಸಂಪತ್ತುಳ್ಳಂಥ ವ್ಯಕ್ತಿ ಹೇಗಿರ್ತಾನೆ, ಅವನು ಇಂದ್ರಿಯಗಳಿಗೆ ವಶನಾಗಿರ್ತಾನೆ. ಹಾಗೆ ಮಾನಸಿಕವಾಗಿರ್ತಕ್ಕಂಥ ದುರ್ಬಲತೆಯಿಂದ ಕೂಡಿರ್ತಾನೆ. ಕಾಮ, ಕ್ರೋಧ, ತ್ರಿವಿಧಂ ನರಕಸ್ಯ ದ್ವಾರಂ ಅಂತೇಳಿ ಕರೆಯಲಾಗ್ತದೆ. ಅಂದರೆ ತ್ರಿವಿಧಂ ನರಕಸ್ಯ ದ್ವಾರಂ ಅಂದರೆ ಕಾಮ, ಕ್ರೋಧ, ಲೋಭ, ಈ ಮೂರೂ ಸಹಿತವಾಗಿ ನಾಶನಾತ್ಮನಂ ಅಂತೇಳಿ ಕರೆಯಲಾಗ್ತದೆ. ಅಂದರೆ ಆತ್ಮನನ್ನು ನಾಶ ಮಾಡ್ತದೆ ಅಂತೇಳಿ ಕರೆಯಲಾಗ್ತದೆ. ಹಾಗಾಗಿ ಆ ಅಸುರಿ ಸಂಪತ್ತುಳ್ಳಂತಹ ವ್ಯಕ್ತಿ ಕ್ರೋಧ, ಈರ್ಷೆ, ದ್ವೇಷ, ಅಸೂಯೆಗಳು, ಹಾಗೆಯೇ ಅವನು ನಾಸ್ತಿಕವಾದವನ್ನು ಪ್ರತಿಪಾದನೆ ಮಾಡಿರ್ತಾನೆ. ಅವನಿಗೆ ಸ್ವಚ್ಛತೆ, ಬಾಹ್ಯ ಸ್ವಚ್ಛತೆಯೂ ಇಲ್ಲ, ಅಂತರಂಗದ ಸ್ವಚ್ಛತೆಯೂ ಇಲ್ಲ. ಅವನಿಗೆ ಆವೇಗಗಳು ಜಾಸ್ತಿ. ಅಂದರೆ ಆವೇಗಗಳು ಮನುಷ್ಯನಿಗೆ ಇನ್ನೊಬ್ಬನಿಗೆ ದುಃಖ ಕೊಟ್ಟಾಗ ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕರುಣೆಯಾಗಲಿ, ದಯೆಯಾಗಲಿ ಯಾವುದೂ ಇರೋದಿಲ್ಲ.
ಅಸುರಿ ವ್ಯಕ್ತಿ ಇನ್ನೊಬ್ಬರಿಗೆ ದುಃಖವನ್ನು ಕೊಡೋದರಲ್ಲಿ ಸಂತೋಷವನ್ನು ಪಡ್ತಾನೆ. ಅದಕ್ಕೆ ವಿಕೃತ ಆನಂದ ಅಂತೇಳಿ ಕರೆಯಲಾಗ್ತದೆ. ಒಟ್ಟಾರೆಯಾಗಿ ನಾವು ಈ ದೈವಿ ಮತ್ತು ಅಸುರ ಸಂಪದ್ವಿಭಾಗ ಯೋಗ ಅಂತ ಏನು ಕರಿತೀವಿ, ಇದರಲ್ಲಿ ನಾವು ಯಾವ ಸಾಮರ್ಥ್ಯಗಳನ್ನು ನಮ್ಮಲ್ಲಿ ವೃದ್ಧಿಸ್ಕೊಳ್ಬೇಕು ಮತ್ತು ನಮ್ಮಲ್ಲಿರುವ ಯಾವ ದೌರ್ಬಲ್ಯಗಳನ್ನು ನಮ್ಮಿಂದ ದೂರ ಮಾಡಬೇಕು ಅನ್ನೋದನ್ನು ವಿಶೇಷವಾಗಿ ಇದರಲ್ಲಿ ವಿವರಿಸಲಾಗ್ತದೆ. ಹಾಗಾಗಿ ನಮ್ಮ ಬದುಕಿನಲ್ಲಿ ದೈವಿ ಸಂಪತ್ತನ್ನು ಹೆಚ್ಚು ಮಾಡಿಕೊಳ್ಳಿಕ್ಕಾಗಿನ ನಾವು ಯೋಗ, ಧ್ಯಾನ, ಪ್ರಾರ್ಥನೆಗಳನ್ನು ಆಚರಿಸೋಣ, ನಮ್ಮ ಜೀವನದಲ್ಲಿ ಧಾರಣೆ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ.